ಮೆಣಸಿನ್ಕಾಯಿ ಇದೆಪ್ಪ ಸ್ವಲ್ಪ, ಅದನ್ನು ನಿಮಗೊಂದು ರೆಸಿಪಿ ಕೊಡ್ತೀನಿ, ಓಕೆನಪ್ಪ. ಇದರಲ್ಲಿ ಒಂದು ಪಲ್ಯ ಮಾಡ್ತೀನಿ, ಚೆನ್ನಾಗಿದೆ, ಅದು ನೀವು ಮಾಡಿರ್ಬೋದು. ಮಾಡಿಲ್ಲ ಅಂದರೆ ಇದನ್ನೊಂದ್ಸರಿ ಟ್ರೈ ಮಾಡಿಪ್ಪ, ಓಕೆನಾ. ಇದಕ್ಕೆ ಈರುಳ್ಳಿ ಬೇಕಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಪ್ಪ ಇದಕ್ಕೆ, ಇದರದ್ದೇ ಗ್ರೇವಿ ಬರೋದದು ಸ್ವಲ್ಪ, ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು, ಓಕೆನಾ. ಇದು ಬಂದು ರೆಡ್ ಚಿಲ್ಲಿ, ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಹಾಲು ತೊಗೊಂಡಿದ್ದೀನಪ್ಪ, ಒಂದು ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ. ಇದು ನಾವು ಕಾಫಿ ಎಲ್ಲ ಮಾಡ್ತೀವಲ್ಲಪ್ಪ ಡೈರಿ ಹಾಲು, ಅದು ಇದು ಹಾಲು ತೊಗೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಗ್ಗರಣೆಗೆ ಒಂದೆರಡು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಓಕೆನಾ. ಕೊಡ್ತೀನಿ ರೆಸಿಪಿ, ಓಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಪ್ಪ, ಹಾಕಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಳ್ಳಿ. ಮತ್ತು ನೋಡಿಪ್ಪ, ಇಷ್ಟು ಈರುಳ್ಳಿ, ಸ್ವಲ್ಪ ಈರುಳ್ಳಿ ನೀವು ಚೆನ್ನಾಗೇ ಕಟ್ ಮಾಡಬೇಕಪ್ಪ, ತುಂಬ ಸಣ್ಣ ಏನಿಲ್ಲ, ಅದೇನು ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ, ಇಷ್ಟಿದ್ರೆ ಸಾಕು. ಓಕೆನಪ್ಪ, ನಡೀತಾರೆ, ಮೀಡಿಯಮ್ ಕಟ್ ಮಾಡ್ಕೊ. ಸ್ವಲ್ಪ ಇದಾಗಲಿಪ್ಪ, ಸ್ವಲ್ಪ ಒಂದೆರಡು ಒಣಮೆಣಸಿನ್ಕಾಯಿ, ಇಸರಿ ಕರಿಬೇವಪ್ಪ, ಕರಿಬೇವೇನು ಬೇಕಾಗಲ್ಲಪ್ಪ ಇದಕ್ಕೆ, ಸುಮ್ಮನೆ ಒಂದೆರಡು ಎಲೆ ಹಾಕ್ಕೊಂಡಿದ್ದೀನಿ, ಓಕೆನಪ್ಪ. ಇದು ಸ್ವಲ್ಪ ಆಗಲಿ. ಇದಕ್ಕೆ ಮಿಕ್ಸಿ ಜಾರ್ಗೆಪ್ಪ ನೋಡಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೋತೀನಪ್ಪ, ಬೆಳ್ಳುಳ್ಳಿ, ಶುಂಠಿ, ಓಕೆನಪ್ಪ. ಇದು ಗ್ರೈಂಡ್ರ್ ಮಾಡ್ಕೊತೀನಿ. ಸ್ವಲ್ಪ ಆಗಬೇಕಪ್ಪ, ಚೆನ್ನಾಗಿದು ಬ್ರೌನ್ ಕಲರ್ ಬರೋವರೆಗೇನೂ ಹಾಕ್ಬೇಕು, ಸ್ವಲ್ಪ ಸುಮಾರು ನಾನು ಸ್ವಲ್ಪ ಬ್ರೌನ್ ಆಗಬೇಕಂದಾಗ ಮಾತ್ರ ಸ್ವಲ್ಪ ಅರಿಶಿನ ಹಾಕ್ತೀನಪ್ಪ. ನೋಡಿಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ, ಓಕೆನಾ. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಹಾಕಿದ್ದೀನಿ ನೋಡಿ, ಓಕೆನಾ. ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಆಡಿಸಿಪ್ಪ. ಸ್ವಲ್ಪ ಉಪ್ಪು ಹಾಕ್ತೀನಿ, ಈರುಳ್ಳಿ ಸ್ವಲ್ಪ ಬೇಗ ಆಗುತ್ತೆ, ಆಮೇಲೆ ಸ್ವಲ್ಪ ಹಾಕ್ಕೊಳ್ಳಿ, ಒಂದೇ ಸಲ ಬೇಡ ಉಪ್ಪು. ಓಕೆನಪ್ಪ, ಇನ್ನು ಸ್ವಲ್ಪ ಆಗಲಿ. ಈಗ ಸ್ವಲ್ಪ ಕ್ಲೋಸ್ ಮಾಡ್ತೀನಿಪ್ಪ, ಸಣ್ಣ ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ದೀನಿ, ಸ್ವಲ್ಪ ಆಗಲಿ, ಓಕೆನಾ. ನೋಡಿಪ್ಪ, ಸ್ವಲ್ಪ ಕಲರ್ ಬಂದಿದೆ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಪ್ಪ, ಜಾಸ್ತಿ ಬೇಡ, ಸ್ವಲ್ಪ ಒಂದು ಅರ್ಧ ಸ್ಪೂನ್, ಓಕೆನಾ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ, ಕರಿಬೇವು ನೀವು ಬೇಕಾದ್ರೆ ಫಸ್ಟ್ ಹಾಕ್ಕೊಂಬಿಟ್ಟು ಎಣ್ಣೆಗೆ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿಪ್ಪ. ನಾನೇನಿದು ಸುಮ್ಮನೆ ಒಂದೆರಡು ಹಾಕೋದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ, ಓಕೆನಾ. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರಪ್ಪ ನೋಡಿ, ಇಷ್ಟು ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕು, ಸ್ಪೈಸಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನನಗೆ ಸಾಕಿಷ್ಟು. ಇದು ಸ್ವಲ್ಪ
ಆಗಲಿಪ್ಪ ಇದರಲ್ಲಿ. ಇದಕ್ಕೆ ತೆಂಗಿನಕಾಯಿ ಅದೆಲ್ಲ ಏನೂ ಇಲ್ಲಪ್ಪ, ಬರೀ ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಇಷ್ಟೇನಲ್ಲೇ ಲೈಟಾಗಿ ಗ್ರೇವಿ ಬರುತ್ತೆ, ನಿಮಗೆ ಪಲ್ಯ ಚೆನ್ನಾಗಿರುತ್ತಪ್ಪ. ಓಕೆನಾ, ಇದನ್ನು ಸ್ವಲ್ಪ ಆಗಲಿ. ನೋಡಿಪ್ಪ, ಈ ಥರ ಆಗಬೇಕು ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರೆಡ್ ಚಿಲ್ಲಿ, ಗರಂ ಮಸಾಲ ಎಲ್ಲ ಇದಕ್ಕೆ ಹಾಕಿರ್ತೀನಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಆಗಿದೆ ಇದು ನೋಡಿಪ್ಪ. ಈ ಥರ ಇರಬೇಕು ಇದು. ಸುಮಾರು ಇಷ್ಟಾದಮೇಲೆ ನಾವು ಇದನ್ನು ಹಾಕಬೇಕಪ್ಪ, ನುಗ್ಗೆಕಾಯಿ. ಓಕೆನಪ್ಪ, ನುಗ್ಗೆಕಾಯಿ ಒಂದು ಸಲ ನೀವು ಹೆಚ್ಚಕ್ಕೆ ಮುಂಚೆನೇ ಕ್ಲೀನಾಗಿ ತೊಳ್ಕೊಳ್ಳಿಪ್ಪ. ಕ್ಲೀನಾಗಿ ತೊಳೆದು ಆದಮೇಲೆ ಮತ್ತು ಹೆಚ್ಚಿದ್ಮೇಲೆ ಸ್ವಲ್ಪ ಒಂದು 2 ನಿಮಿಷ ಉಪ್ಪು ನೀರಿನಲ್ಲಿ ಸ್ವಲ್ಪ ಹಾಕಿ ಆಮೇಲೆ ಇದಕ್ಕೆ ಹಾಕಿ. ಸ್ವಲ್ಪ ಸುಮಾರು ದಿವಸ ಇರುತ್ತಲ್ಲಪ್ಪ ಅದು, ಹಾಗೆಯೇ ಮರದಲ್ಲಿ ತುಂಬ ಇರುತ್ತೆ, ಸ್ವಲ್ಪ ಧೂಳು ಬೀಳೆಲ್ಲ. ಅದಕ್ಕೆ ಸ್ವಲ್ಪ ಫಸ್ಟ್ ಒಂದು ಸಲ ಕ್ಲೀನ್ ಮಾಡಿ ಆಮೇಲೆ ಇನ್ನೊಂದು ಸಲ ಕ್ಲೀನ್ ಮಾಡಿ, ಆಮೇಲೆ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ, ಜಾಸ್ತಿ ಬೇಡಪ್ಪ. ಕಟ್ ಮಾಡಿದ ಮೇಲೆ ಜಾಸ್ತಿ ನೆನೆಸ್ಬಾರ್ದು, ಕಟ್ ಮಾಡೋಕ್ಕೆ ಮುಂಚೆನೇ ಕ್ಲೀನ್ ಮಾಡಿಬಿಡಿ. ಅದಾದಮೇಲೆ 2 ನಿಮಿಷ ಸಾಕು. ಓಕೆನಾ, ಈ ಥರ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಪ್ಪ. ಆವಾಗ ಈರುಳ್ಳಿಗೆ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೀನಿ, ಇದಕ್ಕಿಂತ ಸ್ವಲ್ಪ ಹಾಕೋತೀನಿ. ಓಕೆನಪ್ಪ, ಇದರಲ್ಲಿ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಆಮೇಲೆ ತುಂಬ ಖಾರ ಸ್ಪೈಸಿನೂ ಮಾಡ್ಕೋಬೇಡಿಪ್ಪ. ಇದು ಒಂಥರ ಖಾರ ಮೀಡಿಯಮ್ ಆಗಿದ್ದರೆ ನಿಮಗೆ ಸುಮ್ಮನೆ ಹಾಗೆ ತಿನ್ಕೊಂಬಿಡ್ಬೋದು ನೀವು, ಮೊಸರು ಅನ್ನೋ ಜೊತೆ ಎಲ್ಲ, ಹಾಗಾಗಿ ತಿನ್ಕೋಬೋದು, ಚೆನ್ನಾಗಿರುತ್ತಪ್ಪ. ನೋಡಿ, ಈ ಥರ ಆಗುತ್ತೆ ಪಲ್ಯ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೀವು ಇದಕ್ಕೆ. ನೋಡಿ, ಈ ಥರ ಕಾಣಿಸುತ್ತೆ. ಈರುಳ್ಳಿ ಜಾಸ್ತಿ ಆದರೆ, ಈರುಳ್ಳಿ ಕಡಿಮೆ ಇದ್ದರೆ ಚೆನ್ನಾಗಾಗಲ್ಲ ಪಲ್ಯ. ಆಮೇಲೆ ನಿಮಗೆ ಏನು ಗೊತ್ತಪ್ಪ, ಡಿನ್ನರಿಗೆಲ್ಲ 1-2 ಪುಲ್ಕ ಎಲ್ಲ ಮಾಡಿಕೊಂಡ್ರೆ, ಪುಲ್ಕ ಎಲ್ಲ ಸ್ವಲ್ಪ ಸಾಲಡ್, ಗ್ರೀನ್ ಸಾಲಡ್ ಎಲ್ಲ ಇರುತ್ತಲ್ವ, ನೋಡಿ ಇದಿಷ್ಟಿದ್ರೂ ನೀವು ಪುಲ್ಕ ಎಲ್ಲ ತಿನ್ಕೋಬೋದು. ಗ್ರೀನ್ ಸಾಲಡ್ಡು, ಪುಲ್ಕ, ಸ್ವಲ್ಪ ಲೈಟಾಗಿ ಮೊಸರನ್ನ ಮತ್ತು ನುಗ್ಗೆಕಾಯಿ ಪಲ್ಯ, 1 ಟೈಮ್ ಚೆನ್ನಾಗಿರುತ್ತೆಪ್ಪ ಇದು ಕೂಡ. ಓಕೆನಪ್ಪ, ಮತ್ತು ಇದು ಸ್ವಲ್ಪ ಕ್ಲೋಸ್ ಮಾಡ್ತೀನಿಪ್ಪ. ಇದು ನುಗ್ಗೆಕಾಯಿ ಸ್ವಲ್ಪ ಆಗಬೇಕಲ್ಲಪ್ಪ, ಕ್ಲೋಸ್ ಮಾಡ್ತೀನಿ. ಇನ್ನೇನು ನೀರಿಗೆ ಏನೂ ಹಾಕಾಗಿಲ್ಲಪ್ಪ, ಇದು ಸ್ಟೀಮಲ್ಲೇ ಹಾಕಬೇಕು ನುಗ್ಗೆಕಾಯಿ. ಓಕೆನಾ, ಅಪ್ಪ ಕ್ಲೋಸ್ ಮಾಡಿದರೆ ಬಿಸಿಗೇ ಆಗಿಬಿಡುತ್ತೆ ಈ ಥರ. ಆಮೇಲೆ ತಳ ಎಲ್ಲ ಹೊರಬಾರ್ದಪ್ಪ. ಇದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಡಿಯುತ್ತೆ, ಇದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ದಪ್ಪ ಇದನ್ನೇ ಇಟ್ಕೊಳ್ಳಿಪ್ಪ ನೀವು, ದಪ್ಪ ಬಾಣಲಿ ಆಗಲಿ, ಮತ್ತು ಇಲ್ಲಾಂದರೆ ಪ್ಯಾನ್ ಬರುತ್ತಲ್ಲ ಅಂಥದ್ರಲ್ಲಿ ಇಟ್ಟರೆ ಆ ಬಿಸಿಗೆ ಹಾಕಬೇಕು ನುಗ್ಗೆಕಾಯಪ್ಪ. ನೋಡಿ, ಈ ಥರ. ಓಕೆನಪ್ಪ, ಈಗ ನೋಡಿ ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಲು. ನೋಡಿ, ನಾನು ಇಷ್ಟ ಹಾಕ್ತಾಯಿದ್ದೀನಿ, ನನಗೇನು ಗ್ರೇವಿ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದೆ. ಮತ್ತು ಈ ಹಾಲಿನಲ್ಲಿ ಸ್ವಲ್ಪ 1-2 ನಿಮಿಷ ಮುಚ್ಚಿಗೆ ಇಡ್ತೀನಪ್ಪ. ಈಗ ಅದಕ್ಕೆ ಆಗಿಬಿಡುತ್ತೆ. ಈಗ ಸುಮಾರು ಅರ್ಧ ಬೆಂದಿದೆ ನೋಡಿ. ಇನ್ನು ಹಾಲು ಹಾಕಿದ್ದೀನಲ್ಲಪ್ಪ, ಅದರ ಸ್ವಲ್ಪ ಬೇಯಲಿ. ಓಕೆನಾ, 1-2 ನಿಮಿಷಪ್ಪ, ಬರೀ ಸಿಮ್ಮಲ್ಲೇ ಬೇಯಬೇಕಪ್ಪ ಇದು. ನೋಡಿ, ಇದಾಗಿದೆ ನೋಡಿ, ಆಗಿದೆ ನೋಡಿ. ನಿಮಗೆ ಗ್ರೇವಿ ಇನ್ನು ಸ್ವಲ್ಪ ಬೇಕಂದರೆ ನೋಡಿಪ್ಪ, ನಾನು ಅರ್ಧ ಕಪ್ 1/4 ಕಪ್ ಹಾಲು ಹಾಕಿದೆ ಅಲ್ವಾ, ಚಿಕ್ಕ ಕಪ್ಪಲ್ಲಿ ನೋಡಿ ಇಷ್ಟು ಬಂದಿದೆ. ಗ್ರೇವಿ ಜಾಸ್ತಿ ಬೇಕಂದರೆ ಹಾಲು ಜಾಸ್ತಿ ಬೇಡ, ಬೇಕಂದರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿಪ್ಪ. ಓಕೆನಾ, ನೋಡಿ ಟೇಸ್ಟ್ ಹಾಳಾಗ್ಬಿಡುತ್ತೆ ಇದ್ದಿದ್ರೆ, ತುಂಬ ಇದು ಬೇಡ.
ನೋಡಿಪ್ಪ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆನಾ? ಲೈಟಾಗಿ ಒಂದ್ಸರಿ ತಿರುಗಿಸ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಪ್ರೆಸ್ ಮಾಡಿ ನೋಡಿದ್ರೆ ಬೆಂದಿರೋದು ಗೊತ್ತಾಗುತ್ತೆ. ನೋಡಿಪ್ಪ, ನೋಡಿ ಬೆಂದಿದೆ. ಓಕೆನಾ? ತುಂಬ ಬೇಯಬಾರ್ದು, ಇದು ಕರೆಕ್ಟಾಗಿ ಹದವಾಗಿ ಬೇಯಬೇಕಪ್ಪ. ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಏನಾದರೂ ಕಾಂಬಿನೇಷನ್ ಮಾಡ್ಕೊಳ್ಳಿ. ಸೈಡ್ ಡಿಶ್ ಅಂತೂ ಚೆನ್ನಾಗಿರುತ್ತಿದ್ದು. ಓಕೆನಪ್ಪ, ಈಗ ಸರ್ವ್ ಮಾಡ್ತೀನಪ್ಪ ನಿಮಗೆ. ಆಗಿದೆ ಇದು. ನುಗ್ಗೆಕಾಯಿ ಪಲ್ಯ. ಗ್ರೇವಿ ಬೇಕಂದರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ, ಅರ್ಧ ಕಪ್ ಹಾಲು ಹಾಕ್ಕೊಳ್ಳಿಪ್ಪ. ಗ್ರೇವಿನೂ ಸಿಗುತ್ತೆ ನಿಮಗೆ. ನನಗೆ ಪಲ್ಯ ಟೈಪೇ ಬೇಕು, ಅದಕ್ಕೆ ನಾನು ಗ್ರೇವಿ ಜಾಸ್ತಿ ಮಾಡಿಲ್ಲ. ಓಕೆನಪ್ಪ? ಓಕೆನಾ? ನುಗ್ಗೆಕಾಯಿ ಪಲ್ಯ. ನುಗ್ಗೆಕಾಯಿ ಜಾಸ್ತಿ ಇತ್ತು ಅಂದ್ರೆಪ್ಪ, ಸುಮ್ಮನೆ ಸಾಂಬಾರ್ಗೆ ಹಾಕಿದ್ರೆ ಅದರಲ್ಲಿ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆಪ್ಪ. ಓಕೆನಾ? ಸಿ ಯು.